ಧರ್ಮಸ್ಥಳ ವಿಚಾರದಲ್ಲಿ ಜನರಿಗೆ ನ್ಯಾಯ ಸಿಗಬೇಕು. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಜನರಿಗೆ ನ್ಯಾಯ ಸಿಗಬೇಕು. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೀರೇಂದ್ರ ಹೆಗಡೆ ಅವರನ್ನ ಈ ವಿಚಾರದಲ್ಲಿ ತರಲೇಬಾರದು. ಜಿ ಪರಮೇಶ್ವರ್ ಈ ಬಗ್ಗೆ ಇಂದು ಸದನದಲ್ಲಿ ಮಾತನಾಡ್ತಾರೆ. ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಹಲವು ಕಡೆ ಮಣ್ಣು ಅಗೆದ್ರೂ ಯಾವ ಕುರುಹು ಕೂಡ ಪತ್ತೆಯಾಗಿಲ್ಲ. ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಸಾಮಾನ್ಯರ ಮೇಲೆ ಅಪಪ್ರಚಾರ ಆದ್ರೂ ತನಿಖೆಯಲ್ಲಿ ಆಗಬೇಕು. ಅಲ್ಲಿ ಏನು ಸಾಕ್ಷಿಗಳು ಸಿಕ್ಕಿಲ್ಲ. ಈಗ ಅದ್ರ ಬಗ್ಗೆ ಮೊನ್ನೆ BJPಯವರು ಕೂಡ ಮಾತಾಡಿದ್ರು. ಮತ್ತು ನನಗೆ ಧರ್ಮಸ್ಥಳಕ್ಕೂ ಕೂಡ ಅವರು ಕಾರುಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಕೂಡ ಹೋಗಿ ಬಂದಿದ್ದಾರೆ. ಮತ್ತು ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮಸ್ಥಳದ ಬಗ್ಗೆ ಆಗಲಿ ಅಥವಾ ಧರ್ಮಸ್ಥಳ ಅಂದರೆ ಮಂಜುನಾಥ ಅಣ್ಣಪ್ಪ ಆಗಲಿ ಅಥವಾ ಧರ್ಮಾಧಿಕಾರಿಗಳ ವಿರುದ್ಧ ಯಾರು ಕೂಡ ವಿರುದ್ಧ ಯಾರೂ ಏನೂ ಇಲ್ಲ. ಆದರೆ ಅಲ್ಲಿ ಸೌಜನ್ಯ ಕೊಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ನ್ಯಾಯ ಸಿಗಬೇಕು, ಆ ಪ್ರಶ್ನೆ ಬೇರೆ. ಮತ್ತು BJPಯವರಾಗಲಿ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಅದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಅಲ್ಲಿ ಏನೂ ಸಾಕ್ಷಿಗಳು ಸಿಕ್ಕಿಲ್ಲ. ಬಗ್ಗೆ ಮೊನ್ನೆ BJPಯವರು ಕೂಡ ಇನ್ನು ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ ಅಂತ ಹೇಳಿ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು, ಹಲವು ಕಡೆ ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯರ ಮೇಲೆ ಇಲ್ಲಿ ಅಪಪ್ರಚಾರ ಆದರೂ ಕೂಡ ತನಿಖೆ ಆಗಬೇಕು. ಧರ್ಮಸ್ಥಳ ವಿಚಾರದಲ್ಲಿ ಜನರಿಗೆ ನ್ಯಾಯ ಸಿಗಬೇಕು. ಇನ್ನು ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿರುವಂಥದ್ದು.